ನೋಡುವುದೇ ಒಂದು ಅಂದ. ಈ ಕಲಾಕೃತಿಗಳು ಮದುವೆ ಅಥವಾ ಹಬ್ಬದ ಸಂದರ್ಭದಲ್ಲಿ ಬಹಳ ಮೆರುಗು ಕೊಡುತ್ತದೆ. ಇವತ್ತು ನಮ್ಮ ಇಟ್ಸಿ ಬಿಟ್ಸಿ ಕಾರ್ನರ್ ಅಲ್ಲಿ ಗ್ಲಿಟರ್ ಥರ್ಮಕೋಲ್ ಬಾಲ್ಸ್ ಹೇಗೆ ಮಾಡಬಹುದು ಅಂತ ನಿಮ್ಗೆಲ್ಲ ತೋರಿಸಲಿದ್ದಾರೆ. ಇದನ್ನ ರೆಡಿ ಮಾಡುವ ವಿಧಾನ ಇಲ್ಲಿದೆ ನೋಡಿ. ಸಿರಿ ವೀಕ್ಷಕರಿಗೆ ಇಟ್ಸಿ ಬಿಟ್ಸಿ ಪರಿವಾರದಿಂದ ನಮಸ್ಕಾರ. ಕ್ರಿಸ್ಮಸ್ಗೆ ನೀವೇ ಸ್ವತಃ ನಿಮ್ಮ ಕೈಯಾರೆ ಹೇಗೆ ಒಂದು ಡೆಕೋರೇಷನ್ ಐಟಮ್ನ ಮಾಡ್ಬೋದು ಅಂತ ಇಟ್ಸಿ ಬಿಚ್ಚಿಲಿ ಸಿಗೋ ಸಾಮಾನಿಂದ ಯಾವ ರೀತಿಯಲ್ಲಿ ಮಾಡ್ಬೋದು ಅಂತ ತೋರಿಸ್ಕೊಡ್ತೀವಿ. ಗ್ಲಿಟರ್ ಬಾಲ್ಸ್ ಮಾಡೋಕ್ಕೆ ಬೇಕಾಗುವ ಮೆಟೀರಿಯಲ್ಸ್: ಥರ್ಮಕಾಲ್ ಬಾಲ್ಸ್, ಸ್ಟಾರ್ ಸೀಕ್ವೆನ್ಸ್, ಗ್ಲಿಟರ್ ಡಸ್ಟ್, ಜೆರಿ ಥ್ರೆಡ್, ಹೆಡ್ ಪಿನ್ಸ್, ಫ್ಲವರ್ ಮೇಕಿಂಗ್ ಸ್ಟೆಮ್, ಪೇಂಟ್ ಬ್ರಷ್ ಮತ್ತು ಕ್ರಾಫ್ಟ್ ಗ್ಲೂ. ಫಸ್ಟು ಗ್ಲೂ ತಗೊಂಡು ಆ ಥರ್ಮಕಾಲ್ ಬಾಲ್ನ ಫುಲ್ ಕಂಪ್ಲೀಟಾಗಿ ಕವರ್ ಮಾಡ್ಕೋಬೇಕು. ನಾವು ಒಂದು ಕಡೆಯಿಂದ ನಿಧಾನವಾಗಿ ಹಚ್ಕೊಂಡು ಬರಬೇಕು. ಈ ಥರ್ಮಕಾಲ್ ಬಾಲ್ಸು ಈವನ್ ಸರ್ಫೇಸ್ ಆಗಿರಲ್ಲ, ಸ್ವಲ್ಪ ಅನ್ಈವನ್ ಸರ್ಫೇಸ್ ಇರೋದ್ರಿಂದ ಸ್ವಲ್ಪ ಜಾಸ್ತಿನೇ ಗ್ಲೂ ಹಾಕಿ ಚೆನ್ನಾಗಿ ಎಲ್ಲ ಕಡೆ ಎಲ್ಲ ಸಂದಿನಲ್ಲೂ ಹೋಗಿ ಫಿಕ್ಸ್ ಆಗೋ ಥರ ನಾವು ಅದನ್ನು ಹಚ್ಚಬೇಕು. ಇವಾಗ ನೆಕ್ಸ್ಟ್ ಸ್ಟೆಪ್ ಏನು ಅಂದರೆ ಆ ಗಮ್ ಹಚ್ಚಿರೋ ಬಾಲಿಗೆ ಸುತ್ತ ಗ್ಲಿಟರ್ನ ಹಾಕೋದು. ನಂದಿನಿ ಅವರು ಇವಾಗ ತೋರಿಸ್ಕೊಡ್ತಾರೆ. ಈ ಗ್ಲಿಟರ್ ಹಚ್ಚೋದಕ್ಕೆ ನೀವು ಸ್ಪೂನು ಅಥವಾ ಸಣ್ಣದಾಗಿರೋ ಏನೋ ಒಂದು ಈಸಿಯಾಗಿ ಸ್ಪ್ರಿಂಕಲ್ ಮಾಡೋದಕ್ಕೆ ಯಾವುದಾದ್ರೂ ವಸ್ತು ಯೂಸ್ ಮಾಡ್ಕೋಬೋದು. ಗ್ಲಿಟರ್ ಹಾಕುವಾಗ ನೀವು ಎಲ್ಲ ಕಡೆ ಚೆನ್ನಾಗಿ ಉದುರಿಸ್ಬೇಕು. ಅದಕ್ಕೆ ಇಷ್ಟೇ ಹಾಕಬೇಕು ಅಷ್ಟೇ ಹಾಕಬೇಕು ಅಂತ ಏನೂ ಇಲ್ಲ, ಸ್ವಲ್ಪ ಜಾಸ್ತಿ ಹಾಕಿದಷ್ಟು ಒಳ್ಳೆಯದು. ಎಕ್ಸ್ಟ್ರಾ ಗ್ಲಿಟರ್ ಏನೇ ಇದ್ದರೂ ಅದು ಗ್ಲೂ ಒಣಗಿದ ಮೇಲೆ ತಾನಾಗೆ ಉದುರೋಗುತ್ತೆ. ಸೊ ಇವಾಗ ಗಮ್ ಹಾಕಿ ಗ್ಲಿಟರ್ ಹಚ್ಚಿರೋ ಬಾಲ್ ರೆಡಿಯಾಗಿದೆ. ಈ ಗ್ಲಿಟರ್ ಬಾಲ್ ಆರಕ್ಕೆ ಸುಮಾರು ಒಂದು 30 ಮಿನಿಟ್ಸ್ ಬೇಕಾಗತ್ತೆ. ಹ್ಯಾಂಗ್ ಮಾಡೋಕ್ಕೆ ಸುಲಭ ಆಗೋ ಹಾಗೆ ನಾವು ಇದಕ್ಕೆ ದಾರಾನ ಹಾಕಬೇಕು. ನಾವು ಇಟ್ಕೊಂಡಿರೋ ಜರಿ ಥ್ರೆಡ್ಡಿಗೆ ನಿಮ್ಗೆ ಎಷ್ಟು ಅಳತೆ ಬೇಕೋ ಅಷ್ಟು ಅಳತೆ ಕಟ್ ಮಾಡಿಕೊಂಡು ಒಂದು ಕಡೆಗೆ ಗಂಟು ಹಾಕ್ಕೊಳ್ಳಿ. ಗಂಟು ಹಾಕೊಂಡ್ಮೇಲೆ ಇನ್ನೊಂದು ತುದಿಯಿಂದ ನಾವು ತೊಗೊಂಡಿರೋ ಸ್ಟಾರ್ ಸೀಕ್ವೆನ್ಸ್ ಹಾಕ್ಕೊಂಡು ಪೋಣಿಸ್ಕೋಬೇಕು. ಈ ರೀತಿ ಪೋಣಿಸ್ಕೊಂಡು ಆ ಸ್ಟಾರ್ನ ಕೊನೆ ತನಕ ಎಳ್ಕೊಂಬಿಡಿ. ಸೊ ಇವಾಗ ದಾರ ರೆಡಿಯಾಗಿದೆ. ನಾವಿಲ್ಲಿ ಗೋಲ್ಡನ್ ಸ್ಟಾರ್ ಯೂಸ್ ಮಾಡಿದ್ದೀವಿ. ನೀವು ನಿಮಗೆ ಯಾವ ಥರ ಬೇಕೋ ಆ ಥರ ಬೇರೆ ಬೇರೆ ಕಲರ್ ಸ್ಟಾರ್ ಯೂಸ್ ಮಾಡ್ಬೋದು. ನೆಕ್ಸ್ಟು ಆ ದಾರಕ್ಕೆ ವೈರ್ ಸ್ಟೆಮ್ ಇಟ್ಕೊಂಡಿದ್ದೀವಲ್ಲ ಅದನ್ನು ಪೋಣಿಸ್ಕೋಬೇಕು. ಈ ದಾರದ ಸ್ಪೆಷಾಲಿಟಿ ಏನು ಅಂದರೆ ಒಳಗಡೆ ತೂತಿದೆ, ಹಾಲೋ ಇದೆ ದಾರ. ಸೊ ಈ ರೀತಿ ಪೋಣಿಸ್ಕೊಂಡು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಚುಚ್ಚಿ ಎಳ್ಕೊಂಬಿಡಿ. ಈ ರೀತಿ ದಾರಾನ ಪೋಣಿಸ್ಕೋಬೇಕು. ಪೋಣಿಸ್ಕೊಂಡ್ಮೇಲೆ ಇದಕ್ಕೊಂದು ಸ್ಟಾರ್ ಸೀಕ್ವೆನ್ಸ್ನ ಹಾಕೋಬೇಕು ಮೇಲ್ಗಡೆಗೆ. ಫಸ್ಟ್ ನಾವು ಕೆಳಗಡೆಗೆ ಗಂಟು ಕಟ್ಟುವಾಗ ಹಾಕಿದ್ವಿ, ಇವಾಗ ಮೇಲ್ಗಡೆಗೂ ಒಂದು ಹಾಕೋತೀವಿ. ಪೋಣಿಸ್ಕೊಂಡು ಎಳ್ಕೊಂಡು ಬಾಲ್ಗೆ ಟಚ್ ಆಗೋ ಹಾಗೆ ಇಟ್ಕೋಬೇಕು. ಸೊ ಈ ರೀತಿ ಇವಾಗ ರೆಡಿಯಾಗಿರೋ ಬಾಲ್ನ ಇನ್ನೂ ಸುಂದರವಾಗಿ ಮಾಡೋದಕ್ಕೆ ನಾವು ಇದ್ರ ಸುತ್ತ ಸ್ಟಾರ್ ಸೀಕ್ವೆನ್ಸ್ನ ಹಾಕ್ಕೊಂಡು ಹೋಗಬೇಕು. ಸ್ಟಾರ್ ಸೀಕ್ವೆನ್ಸ್ ಹಾಕೋದಕ್ಕೆ ನಾವು ನಮ್ಮ ಸೀಕ್ವೆನ್ಸ್ನ ತೊಗೊಂಡು ಮತ್ತು ಇಟ್ಕೊಂಡಿರೋ ಹೆಡ್ ಪಿನ್ನ ತೊಗೊಂಡು ಅದಕ್ಕೆ ಪೋಣಿಸ್ಕೋಬೇಕು. ಈ ಪಿನ್ನನ್ನು ಗ್ಲಿಟರ್ ಹಾಕಿರೋ ಥರ್ಮಕಾಲ್ ಬಾಲಿಗೆ ಚುಚ್ಚಬೇಕು. ಇಲ್ಲೇ ಹಾಕಬೇಕು ಅಲ್ಲೇ ಹಾಕಬೇಕು ಅಂತೇನಿಲ್ಲ, ಇದು ನಿಮ್ಮ ಕ್ರಿಯೇಟಿವಿಟಿಗೆ ತಕ್ಕ ಹಾಗೆ ಎಲ್ಲಿ ಬೇಕಾದರೂ ಹಾಕ್ಬೋದು, ಯಾವ ಥರ ಪ್ಯಾಟ್ರನ್ ಬೇಕಾದರೂ ಮಾಡ್ಕೋಬೋದು. ಇವಾಗ ನಂದಿನಿ ಅವರು ಆಲ್ರೆಡಿ ರೆಡಿ ಮಾಡ್ಕೊಂಡಿದ್ದಾರೆ ಸೀಕ್ವೆನ್ಸ್ ಹಾಕಿರೋ ಪಿನ್ಗಳನ್ನ, ಅದನ್ನು ಬಾಲ್ ಸುತ್ತ ಅಲಂಕಾರ ಮಾಡ್ಕೊಂಡು ಹೋಗ್ತಾರೆ. ಸೊ ಇವಾಗ ಎಲ್ಲ ಕಡೆ ಸೀಕ್ವೆನ್ಸ್ ಕವರ್ ಆಗಿದೆ. ತುಂಬ ಜಾಸ್ತಿ ಹಾಕಿದ್ರೂ ಅಷ್ಟು ಚೆನ್ನಾಗಿ ಕಾಣದೇ ಇರ್ಬೋದು, ಗಾಡಿ ಆಗ್ಬೋದು. ಸೊ ನಿಮಗೆ ಎಷ್ಟು ಸಿಂಪಲ್ಲಾಗಿ ಕ್ಲೀನಾಗಿ ಕಾಣೋ ಥರ ಹಾಕ್ಕೊಂಡು ಇವಾಗ ಈ ಗ್ಲಿಟರ್ ಬಾಲ್ ರೆಡಿಯಾಗಿದೆ. ಇವಾಗ ಗ್ಲಿಟರ್ ಬಾಲ್ ರೆಡಿಯಾಗಿದೆ. ನಾವು ಒಂದನ್ನೇ ಹಾಕಿದ್ರೆ ಅಷ್ಟು ಚೆನ್ನಾಗಿ ಕಾಣದೇ ಇರ್ಬೋದು. ಸೊ ಅದಕ್ಕೆ ಇನ್ನು 2, 3 ಅಥವಾ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಒಟ್ಟಿಗೆ ರೆಡಿ ಮಾಡ್ಕೋಬೋದು.
ನಾವಿವಾಗ ರೆಡಿ ಮಾಡಿರೋದು ದೊಡ್ಡ ಸೈಜ್ ಆದ್ದರಿಂದ ಇನ್ನು 2 ನಾವು ಮಾಡ್ಕೊಂಡಿರೋದು ಒಂದು ಮೀಡಿಯಮ್ ಸೈಜು ಮತ್ತು ಅದಕ್ಕಿಂತ ಚಿಕ್ಕ ಸೈಜಲ್ಲಿ ರೆಡಿ ಮಾಡ್ಕೊಂಡಿದ್ದೀವಿ. ಅದನ್ನ ಇವಾಗ ನಿಮಗೆ ತೋರಿಸ್ತೀವಿ. ಇವಾಗ ನಾವು ಈ ರೀತಿ 3 ಬಾಲ್ಸ್ನ ರೆಡಿ ಮಾಡಿಕೊಂಡು ಮೇಲ್ಗಡೆ ಒಂದು ಗಂಟು ಕಟ್ಕೊಂಡು ಇದನ್ನು ಹ್ಯಾಂಗ್ ಮಾಡೋ ರೀತಿಗೆ ರೆಡಿ ಮಾಡ್ಕೊಂಡಿದ್ದೀವಿ. ಇದು ನಿಮಗೆ ಇದೇ ಥರ ಮಾಡಬೇಕು ಅಂತ ಇಲ್ಲ. ನೀವು 3, 4, 5 ಎಷ್ಟು ಬಾಲ್ಸ್ ಬೇಕಾದರೂ ಯೂಸ್ ಮಾಡ್ಕೋಬೋದು. ಯಾವುದೇ ಸೈಜ್ ಬಾಲ್ಸ್ ಬೇಕಾದರೂ ಯೂಸ್ ಮಾಡ್ಬೋದು. ಯಾವುದೇ ಕಲರ್ ಗ್ಲಿಟರ್ ಯೂಸ್ ಮಾಡ್ಕೋಬೋದು. ಯಾವುದೇ ಕಲರ್ದು ಸೀಕ್ವೆನ್ಸ್ ಆದರೂ ಯೂಸ್ ಮಾಡ್ಕೋಬೋದು. ನಿಮ್ಮ ಒಕೇಶನ್ಗೆ ತಕ್ಕ ಹಾಗೆ ನೀವು ಅದನ್ನು ನಿಮ್ಮ ಡೆಕೋರ್ಗೆ ಮ್ಯಾಚ್ ಆಗೋ ತಕ್ಕ ಹಾಗೆ ಮಾಡಿಕೊಂಡು ಮನೆಯಲ್ಲಿ ಅಲಂಕಾರ ಮಾಡ್ಕೋಬೋದು. ನೋಡಿದ್ರಲ್ಲ ವೀಕ್ಷಕರೇ, ಗ್ಲಿಟರ್ ಬಾಲ್ಸ್ ಹೇಗೆ ಮಾಡೋದು ಅಂತ. ಇವಾಗ ಇಟ್ಸಿ ಬಿಟ್ಸಿಲಿ ಸಿಗೋ ಅಂಥ ಪ್ರಾಡಕ್ಟ್ಸ್ನ ಯೂಸ್ ಮಾಡಿ ಬೇರೆ ಬೇರೆ ಯಾವ ರೀತಿಯಲ್ಲಿ ಗ್ಲಿಟರ್ ಬಾಲ್ಸ್ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾವು ತೋರಿಸ್ತಾ ಇರೋದು ಇವಾಗ ಒಂದು ದೊಡ್ಡ ಬಂಚಲ್ಲಿ ಮಾಡ್ಕೊಂಡಿದ್ದೀವಿ. ಇದರಲ್ಲಿ ಬೇರೆ ಬೇರೆ ಸೈಜಸ್ ಯೂಸ್ ಮಾಡಿದ್ದೀವಿ. ಸಿಲ್ವರ್ ಗ್ಲಿಟರ್ ಯೂಸ್ ಮಾಡಿದ್ದೀವಿ, ಗೋಲ್ಡ್ ಗ್ಲಿಟರ್ ಯೂಸ್ ಮಾಡಿದ್ದೀವಿ, ಹಾಗೂ ಎಲ್ಲ ಕಲರ್ ಮಿಕ್ಸ್ ಮಾಡ್ಕೊಂಡು ಹಾಕಿರೋ ಗ್ಲಿಟರ್ ಕೂಡ ಯೂಸ್ ಮಾಡಿದ್ದೀವಿ. ಇದು ಮತ್ತೊಂದು ಥರ ಮಾಡಿರೋ ಅಂಥ ಗ್ಲಿಟರ್ ಬಾಲ್ ಡೆಕೋರೇಷನು. ಇದರಲ್ಲಿ ನಾವು ಕುಂದನ್ ಬೀಡ್ಸ್ ಯೂಸ್ ಮಾಡಿದ್ದೀವಿ. ಇದು ಮತ್ತೊಂದು ಥರ ಮಾಡಿರೋ ಅಂಥ ವೆರೈಟಿ. ಇದರಲ್ಲಿ ನಾವು ಸಿಂಪಲ್ ಆಗಿ ಸುಮ್ಮನೆ ಜಿಂಗಲ್ಸ್ ಯೂಸ್ ಮಾಡ್ಕೊಂಡಿರೋ ಅಂಥ ಗ್ಲಿಟರ್ ಬಾಲ್ ಹ್ಯಾಂಗಿಂಗ್. ಈ ರೀತಿ ಇಟ್ಸಿ ಬಿಟ್ಸಿ ಪ್ರಾಡಕ್ಟ್ಸ್ನ ಯೂಸ್ ಮಾಡಿಕೊಂಡು ಕ್ರಿಸ್ಮಸ್ಗಾಯಿತು ಇಲ್ಲ ಬೇರೆ ಯಾವುದೇ ಆದ ಒಕೇಶನ್ ಆದರೂ ಆಯಿತು, ನೀವೇ ಸ್ವತಃ ನಿಮ್ಮ ಡೆಕೋರೇಷನ್ಸ್ನ ಮಾಡ್ಕೋಬೋದು. ಇವತ್ತು ನಾವು ತೋರಿಸಿರೋದು ನಮಗೆ ಸಂತೋಷ ಆಗಿದೆ, ನಿಮಗೂ ಸಂತೋಷ ಆಗಿದೆ ಅಂತ ಅಂದ್ಕೊಂಡಿದ್ದೀವಿ. ಇನ್ನೇನು ಕ್ರಿಸ್ಮಸ್ ಹಬ್ಬ ಬಂದೇ ಬಿಡ್ತು. ಹಬ್ಬದ ಸಂದರ್ಭದಲ್ಲಿ ಇಂತಹ ಕಲಾಕೃತಿಗಳು ಮನೆಯ ಮುಂದೆ ಇದ್ರೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಹಬ್ಬಕ್ಕೂ ಮೆರುಗು ಕೊಡುತ್ತದೆ. ನೀವು ಹಾಗೆ ಹಬ್ಬದ ಸಂದರ್ಭದಲ್ಲಿ ಇಂತಹ ಕಲಾಕೃತಿಗಳನ್ನ ರೆಡಿ ಮಾಡಿ ಹಬ್ಬವನ್ನ ಇನ್ನು ಸಂಭ್ರಮದಿಂದ ಆಚರಿಸಿ.